ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಣಿಪುನೀತ್. ಯಾರೆಲ್ಲ ನನ್ನ ವೀಡಿಯೋ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ನಾವಿವತ್ತು ಎಲ್ಲಿಗೆ ಹೊರಟ್ವಿ ಅಂದರೆ ಒಂದು ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೊರಟಿದ್ವಿ. ನೋಡಿ ಇಲ್ಲಿ ವಾತಾವರಣ ಹೇಗಿದೆ ಅಂತ. ಹಚ್ಚ ಹಸಿರಾಗಿರೋಂಥ ವಾತಾವರಣ ನೋಡೋಕ್ಕೆ ನನಗಂತೂ ತುಂಬ ಖುಷಿ. ನೋಡಿ ಇಲ್ಲಿ ನಮ್ಮ ಸೈಡ್ ಹೊಗೆ ಸೊಪ್ಪು ಬೆಳೀತಾರೆ, ಬೇಲ್ ಕಟ್ಟಿ ತಗೊಂಡು ಹೋಗ್ತಿದ್ದಾರೆ. ನೋಡಿ ಇಲ್ಲಿ ಬೆಟ್ಟ ಕಾಣ್ತಿದೆ. ಈ ಥರ ನೇಚರ್ ನೋಡೋದೇ ಒಂದು ಚಂದ ಅಲ್ವಾ. ನನಗಂತೂ ತುಂಬ ಇಷ್ಟ ಈ ಥರ ಒಂದು ವಾತಾವರಣ ನೋಡೋದು ಅಂದರೆ. ಇದನ್ನು ನೋಡಿಕೊಂಡು ನಾವು ಗೃಹ ಪ್ರವೇಶಕ್ಕೆ ಬಂದ್ವಿ. ನೋಡಿ ಇದು ಗೃಹ ಪ್ರವೇಶದ ವಿಡಿಯೋ. ಇದು ಲಕ್ಷ್ಮಿ ಕೂರಿಸಿದ್ರು ದೇವ್ರ ಮನೆಯಲ್ಲಿ. ಇದು ಅಷ್ಟಲಕ್ಷ್ಮಿ ಕೂರಿಸಿದ್ರು. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು. ಪೂಜೆನೂ ಹಾಗೆ ತುಂಬ ಚೆನ್ನಾಗಿ ಮಾಡಿದರು ಕೂಡ. ಇದು ಮನೆ ದೇವ್ರ ಫೋಟೋಗಳಿರಬೇಕು. ಹಾಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮಾಡಿಸಿದ್ರು. ಇದೆಲ್ಲ ಮುಗಿಸಿ ನಾವು ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗಿ ತಿರ್ಗಾ ನಾವು ನಮ್ಮ ಮನೆಗೆ ವಾಪಸ್ ಹೊರಟ್ವಿ. ಅಮ್ಮನ ಮನೆಗೆ ಹೋದಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮತ್ತೆ ಹೋಯಿತು. ಅಂದರೆ ಅರ್ಜೆಂಟ್ ಹೋಗಿ ಹಂಗೆ ಮಾತಾಡಿಸ್ಕೊಂಡು ಟೀ ಕಾಫಿ ಕುಡಿದು ಹಂಗೆ ವಾಪಸ್ ಹೊರಟ್ಬಿಟ್ವಿ. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಇವಾಗ ಬರ್ತಾ ಇಲ್ಲಿ ವೀಡಿಯೋ ಮಾಡಿದೆ. ಸಂಜೆ ಯಾವ ಥರ ಕಾಣ್ತಿದೆ ಅಂತ ನೋಡಿ. ಇಲ್ಲೆಲ್ಲ ಗದ್ದೆ ಮಾಡಿದ್ದಾರೆ, ಅಂದರೆ ಭತ್ತ ಬೆಳೆಯುವಂಥ ಗದ್ದೆಗಳು ಮಾಡಿದ್ದಾರೆ. ಕೆಲವೊಂದು ಕಡೆ ಬಾಳೆ ತೋಟ ಮಾಡಿದ್ದಾರೆ, ಆಮೇಲೆ ಜೋಳ ಹಾಕಿದ್ದಾರೆ. ನೋಡಿ ಇದು ಜೋಳ ಹಾಕಿರೋದು. ಇನ್ನು ಅಲ್ಲಿಂದ ಬಂದು ನೆಕ್ಸ್ಟ್ ಮಾರ್ನಿಂಗ್ ಅಮ್ಮನ ಮನೆ ಹಾಲು ಮತ್ತು ಬೆಣ್ಣೆ ಕೊಟ್ಟಿದ್ದರು. ಹಾಲು ಸಂಜೆ ಕಾಯಿಸಿಟ್ಟೆ, ಫ್ರಿಜ್ಗೆ ಇಟ್ಟಿದೆ ಹಾಗೆ ಬೆಣ್ಣೆನ. ಬೆಳಗ್ಗೆ ಎದ್ದು ತುಪ್ಪ ಮಾಡ್ತಿದ್ದೆ. ನೋಡಿ ತುಪ್ಪ ಮಾಡೋದು ಹೇಗೆ ಅಂತ. ತುಪ್ಪ ಅಂದರೆ ನಾನು ಇದಕ್ಕೆ ಲವಂಗ ಮತ್ತು ಮೆಂತ್ಯ ಎಲ್ಲನೂ ಹಾಕ್ತಿದ್ದೆ, ಬಟ್ ಇವತ್ತು ಏನೂ ಹಾಕಲಿಲ್ಲ. ಸ್ವಲ್ಪ ದೇವ್ರ ದೀಪ ಹಚ್ಚಲಿಕ್ಕೆ ಬೇಕಾಗಿತ್ತು, ಹಾಗಾಗಿ ನಾನು ಏನೂ ಹಾಕಲಿಲ್ಲ. ಹಾಗೆ ಕಾಯಿಸ್ಕೊಂಡು ಇಟ್ಟೆ ಅಷ್ಟೇ, ಏನಂದರೆ ಏನೂ ಹಾಕಲಿಲ್ಲ. ನೋಡಿ ಇವಾಗ ತುಪ್ಪ ಎಲ್ಲ ಕರಗ್ತು. ಇವಾಗಿದು ರೆಡಿ ಆಯಿತು. ನೊರೆ ಬಂದರೆ ಈ ಥರ ಆಲ್ಮೋಸ್ಟ್ ತುಪ್ಪ ರೆಡಿ. ಇದನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು ಆಮೇಲೆ ಒಂದು ಬಾಕ್ಸ್ಗೆ ಸೋಸ್ಕೊಂಡು ಮುಚ್ಚಿಟ್ಟೆ. ನೋಡಿ ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಇದು ತೆಗೆದಾಗ ಈ ಥರ ಆಗಿತ್ತು. ನೋಡಿದ್ರಲ್ವಾ. ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾಳೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.